ಟಿಕೆಟ್ ಹಂಚಿಕೆಯಾಗಿದೆ. ರಾಜ್ಯದ 25 ಸ್ಥಾನಗಳಿಗೂ ಕೂಡ ಬಿಜೆಪಿ ಟಿಕೆಟ್ ಅನ್ನ ಘೋಷಿಸಿದ್ದಾಗಿದೆ. ಮೈತ್ರಿಯಲ್ಲಿ ತಮ್ಮ ಪಾಲಿನ ಎಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಈಗ ಚುನಾವಣಾ ಪ್ರಚಾರದತ್ತ ಬಿಜೆಪಿ ಗಮನ ಹರಿಸ್ತಾರೆ. ಲೋಕಸಭಾ ಅಖಾಡದಲ್ಲಿ ಬಿಜೆಪಿಯದ್ದು ಜಾತಿ ಲೆಕ್ಕಾಚಾರ. ಅಳೆದು ತೂಗಿ ಎಲ್ಲಾ ಜಾತಿಗಳಿಗೂ ಕೂಡ ಟಿಕೆಟ್ ಅನ್ನ ಹಂಚಿದೆ ಬಿಜೆಪಿ. ಈ ಮೂಲಕ ಎಲ್ಲರನ್ನೂ ಕೂಡ ಎಲ್ಲಾ ಸಮುದಾಯದವರನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವಂತಹ ಯತ್ನವನ್ನ ಬಿಜೆಪಿ ಹೈಕಮಾಂಡ್ ಮಾಡಿರುವಂಥದ್ದು. ಬಿಜೆಪಿಯ ಟಿಕೆಟ್ ಹಂಚಿಕೆಯಲ್ಲಿ ಜಾತಿ ಲೆಕ್ಕಾಚಾರವನ್ನ ಗಮನಿಸ್ತಾ ಹೋದ್ರೆ ಕೂಡ ಅದು ಸ್ಪಷ್ಟವಾಗಿ ಗೋಚರ ಆಗತ್ತೆ. ನಾವು ನೋಡ್ತಾ ಹೋದ್ರೆ ಒಟ್ಟು 9 ಲಿಂಗಾಯತ ಸಮುದಾಯಕ್ಕೆ, 3 ಒಕ್ಕಲಿಗರಿಗೆ, 5 ಟಿಕೆಟ್ಗಳು ದಲಿತರಿಗೆ, ಹಾಗೆ ಎಸ್ಟಿ ಸಮುದಾಯಕ್ಕೆ 2, ಹಾಗೆ ಬ್ರಾಹ್ಮಣ ಸಮುದಾಯಕ್ಕೆ 3 ಮತ್ತು ಒಬಿಸಿ 3. ಈ ರೀತಿ ನಾವು ಬಿಜೆಪಿಯ ಜಾತಿ ಲೆಕ್ಕಾಚಾರವನ್ನ ನೋಡ್ತಾ ಹೋದ್ರೆ ಟಿಕೆಟ್ ಹಂಚಿಕೆಯಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಪ್ರಶಾಂತ್, ಜಾತಿ ಲೆಕ್ಕಾಚಾರ ಇಲ್ಲದೆ ರಾಜಕಾರಣ ಇಲ್ಲ ಅಂತಾರೆ. ಆದರೆ ಬಿಜೆಪಿಯ ಟಿಕೆಟ್ ಹಂಚಿಕೆ ಏನಿದೆ ಇದು ಸ್ಪಷ್ಟವಾಗಿ ಎಲ್ಲಾ ಸಮುದಾಯದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಅಂತ ಅನ್ಸುತ್ತಾ? ಟಿಕೆಟ್ ಹಂಚಿಕೆ ನೋಡ್ತಾ ನೋಡಿ, ಇದನ್ನು ಎಲ್ಲ ಪಾರ್ಟಿಗಳು ಮಾಡ್ತವೆ. ಓಕೆ, ಅಂದರೆ ಬಿಜೆಪಿ ಏನು ಮಾಡ್ತಿದೆ ಅಂತಂದರೆ, ಅಥವಾ ಮೊದಲಿನ ಜನತಾದಳವು ಕೂಡ ಇದನ್ನೇ ಮಾಡ್ತಾ ಇತ್ತು. ಲಿಂಗಾಯತ ಬಾಹುಳ್ಯ ಕ್ಷೇತ್ರಗಳಲ್ಲಿ ಲಿಂಗಾಯತರಿಗೆ, ಒಕ್ಕಲಿಗ ಬಾಹುಳ್ಯ ಕ್ಷೇತ್ರಗಳಲ್ಲಿ ಒಕ್ಕಲಿಗರೆ, ಮೀಸಲು ಕ್ಷೇತ್ರಗಳಲ್ಲಿ ಸಹಜವಾಗಿ ಎಸ್ ಸಿಗಳಿಗೆ ಟಿಕೆಟ್ ಸಿಗುತ್ತೆ. ಎಸ್ ಟಿ 2 ಕ್ಷೇತ್ರಗಳಿವೆ, ಅಲ್ಲಿ ಎಸ್ ಟಿನೇ ಕೊಡಬೇಕಾಗತ್ತೆ. ಒ ಬಿ ಸಿ ಕಳೆದ ಬಾರಿ ನೀವು ನೋಡಿದರೆ ಬರೀ ಒಂದು ಒ ಬಿ ಸಿ ಕ್ಷೇತ್ರ ಇತ್ತು. ಯಾವುದು? ಪಿ ಸಿ ಮೋಹನ್, ಬಲಿಜ ಸಮುದಾಯಕ್ಕೆ ಸೇರಿದವರು. ಬೆಂಗಳೂರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಲಿಜರು ಜಾಸ್ತಿ ಇದ್ದಾರೆ. ಉಳಿದ ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ಹಿಂದುಳಿದ ವರ್ಗಕ್ಕೆ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ಕೂಡ ಬಿ ಜೆ ಪಿ ಮೇಲೆ ಭಾಳ ದೊಡ್ಡ ಆರೋಪ ಇತ್ತು. ಈ ಬಾರಿ ಬಿ ಜೆ ಪಿ ಏನು ಮಾಡಿದೆ, ಈಗ ಶೋಭಾ ಕರಂದ್ಲಾಜೆ ಇದ್ದರು, ಎಲ್ಲಿ? ಉಡುಪಿ ಚಿಕ್ಕಮಗಳೂರು. ಅವರನ್ನು ಬದಲಾವಣೆ ಮಾಡಿ ಅವ್ರನ್ನ ಬೆಂಗಳೂರು ನಾರ್ತ್ಗೆ ಕಳಿಸ್ಲಾಯಿತು. ಸದಾನಂದ ಗೌಡರ ಕ್ಷೇತ್ರ ಇತ್ತು, ಒಕ್ಕಲಿಗರ ಕ್ಷೇತ್ರ, ಒಬ್ಬ ಒಕ್ಕಲಿಗ ಮಹಿಳೆ ಬಂದರು. ಆದರೆ ಅಲ್ಲಿ ಬಿಲ್ಲವ ಸಮುದಾಯಕ್ಕೆ ಟಿಕೆಟನ್ನು ಕೊಡಲಾಯಿತು. ಎಲ್ಲಿ? ಉಡುಪಿ ಚಿಕ್ಕಮಗಳೂರು, ಕೋಟಾ ಶ್ರೀನಿವಾಸ ಪೂಜಾರಿ. ಪಕ್ಕದಲ್ಲಿ ಬಂಟ ಇದ್ದಾರೆ, ಬಂಟ ಬಿಲ್ಲವ ಒಂದೊಂದು ಕ್ಷೇತ್ರವನ್ನು ಕೊಡಲಾಯಿತು. ಉಳಿದಂತೆ ಈಗ ನೀವು ಮೈಸೂರು ಮಹಾರಾಜರು ಯಾರು ಅಂತ ತೆಗೆದುಕೊಂಡ್ರೆ ಅವರು ಯದುವಂಶಕ್ಕೆ ಸೇರಿದವರು. ಹೀಗಾಗಿ ಯದುವೀರ್ ಒಡೆಯರಿಗೆ ಅಲ್ಲಿ ಟಿಕೆಟನ್ನು ಕೊಡಲಾಯಿತು. ಈಗ ಮಹಾರಾಜರನ್ನು ಜಾತಿಯಿಂದ ನೋಡಬೇಕೋ ಬೇಡವೋ ಇದೊಂದು ಬೇರೆ ಪ್ರಶ್ನೆ. ಆದರೆ ರಾಜಕಾರಣ ಅಂತ ಬಂದಾಗ ರಿಪ್ರೆಸೆಂಟೇಷನ್ ಅನ್ನು ನೋಡಿದಾಗ ಮತ್ತು ಪಿ ಸಿ ಮೋಹನ್, ಈಗ 3 ಹಿಂದುಳಿದ ವರ್ಗಗಳಿಗೆ ಟಿಕೆಟ್ ಕೊಡಲಾಗಿದೆ. ಲಿಂಗಾಯತರಲ್ಲೂ ಕೂಡ ನೋಡಿ, ನಾವು 9 ಲಿಂಗಾಯತರು ಅಂತ ಹೇಳ್ಬಿಡ್ತೀವಿ, ಆದರೆ ಅಲ್ಲಿ ಸಬ್ಕಾಸ್ಟ್ನ ಆಧಾರದ ಮೇಲೆ ಟಿಕೆಟನ್ನು ಕೊಡಲಾಗುತ್ತೆ. ಈಗ ಬಾಗಲಕೋಟೆಯಲ್ಲಿ ನಿಮ್ಮ ಗಾಣಿಗರಿಗೆ ಟಿಕೆಟ್ ಕೊಡ್ಬೇಕು ಲೋಕಸಭಾ ಚುನಾವಣೆಯಲ್ಲಿ. ಅಂದ ಮಾತ್ರಕ್ಕೆ ಬಿ ಜೆ ಪಿಯಲ್ಲಿ ಗೆಲುವು ಸಾಧಿಸ್ಕೊಂಡು ಬರ್ತಾ ಇದೆ ಪಿ ಸಿ ಗದ್ದಿಗೌಡರು ಪ್ರತಿ ಬಾರಿ ಹೇಳ್ತಾರೆ, ನಂಗೆ ಟಿಕೆಟ್ ಕೊಡಬೇಡಿ, ನನ್ನ ಬಳಿ ದುಡ್ಡಿಲ್ಲ, ನಾನು ಖರ್ಚು ಮಾಡೋಕ್ಕಾಗಲ್ಲ. ಬಿ ಜೆ ಪಿಯವರು ಹೇಳ್ತಾರೆ, ಬೇಡ ನೀವೇ ನಿಂತ್ಕೊಳ್ಳಿ, ನಾವು ಪಾರ್ಟಿಯಿಂದ ನಿಮ್ಮ ಚುನಾವಣೆ ಮಾಡ್ತೀವಿ ಅಂತ. ಈ ಬಾರಿ ಕೂಡ ಪಿ ಸಿ ಗದ್ದಿಗೌಡರಿಗೆ ಟಿಕೆಟ್ ಕೊಡಲಾಗಿದೆ. ಅವರು ಯಡಿಯೂರಪ್ಪನವ್ರ ಬಳಿ ಹೇಳಿದ್ರಂತ ನನಗೆ, ನೋಡಿ ಬೇರೆ ಕ್ಯಾಂಡಿಡೇಟ್ ಯಾರಿದ್ರು. ಯಾರು ಕ್ಯಾಂಡಿಡೇಟೇ ಇಲ್ಲ ಅಲ್ಲಿ, ಗಾಣಿಗ ಸಮುದಾಯಕ್ಕೆ ಸೇರಿದವ್ರು ಬೇಕು. ಲಕ್ಷ್ಮಣ್ ಸವದಿ ಬರ್ತಾರಾ ಅಂತ ಒಂದು ಚರ್ಚೆ ನಡೀತಾ ಇತ್ತು, ಬಟ್ ಲಕ್ಷ್ಮಣ್ ಸವದಿ ಬರಲಿಲ್ಲ. ನೀವು ಚಿಕ್ಕೋಡಿಗೆ ಬಂದರೆ ಬಣಜಿಗರೆ, ಹಿಂದೆ ಕತ್ತಿ ಇದ್ರು, ಈಗ ಜೊಲ್ಲೆ ಇದ್ದಾರೆ, ಆದಿ ಬಣಜಿಗ ಸಮುದಾಯಕ್ಕೆ ಸೇರಿದವರು. ಬೆಳಗಾವಿಯಲ್ಲಿ ಬಣಜಿಗರಿಗೆ ಕೊಡಲಾಗ್ತಾ ಇತ್ತು, ಸುರೇಶ್ ಅಂಗಡಿ ಬಣಜಿಗರು. ಈಗ ಜಗದೀಶ್ ಶೆಟ್ಟರನ್ನು ವೈದಲ್ಲಿ ಕೊಡಲಾಗ್ತಾ ಇದೆ, ಬಣಜಿಗ ಸಮುದಾಯಕ್ಕೆ ಸೇರಿದ್ರು. ಧಾರವಾಡದಲ್ಲಿ ಹಿಂದೆ ವಿಜಯ ಸಂಕೇಶ್ವರ್ ಇದ್ದರು, ಅದು ಬದಲಾವಣೆ ಮಾಡಿದ ನಂತರ ಪ್ರಹ್ಲಾದ್ ಜೋಶಿ. ಹಿಂದೆ ಸರೋಜಿನಿ ಮಹಿಷಿ ಕಾಂಗ್ರೆಸ್ನಿಂದ ಅಲ್ಲಿ ಸಂಸದರಾಗಿ ಆಯ್ಕೆ. ಅದು ಜಾತಿ ಸ್ಪೆಸಿಫಿಕ್ ಅಂತಲ್ಲ, ಬಟ್ ಪ್ರಹ್ಲಾದ್ ಜೋಶಿ ರಾಷ್ಟ್ರಧ್ವಜ ಸಂರಕ್ಷಣಾ ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ದರು. ಆ ಎಲ್ಲ ಕಾರಣಗಳಿಂದ ಅವ್ರಿಗೆ ಟಿಕೆಟ್ ದೊರೀತು. ಅದೀಗ ಅವರು ಅಲ್ಲಿ ಸ್ಟ್ಯಾಂಡ್ ಆಗಿದ್ದಾರೆ. 5ನೇ ಬಾರಿ ಅವರು ಟಿಕೆಟ್ ಪಡೆದಿದ್ದಾರೆ. ಬ್ರಾಹ್ಮಣ ಸಮುದಾಯಕ್ಕೆ ಹೋಯಿತು. ಪಕ್ಕದ ಉತ್ತರ ಕನ್ನಡದಲ್ಲಿ ಹವ್ಯಕ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು. ಈಗ ಅನಂತಕುಮಾರ್ ಹೆಗಡೆ ಬದಲಿಗೆ ಅದು ಹೆಂಗಿರುತ್ತೆ, ಈ ಟಿಕೆಟ್ ಬದಲಾವಣೆ, ಆ ಜಾತಿ ಬದಲಿಗೆ ಅದೇ ಜಾತಿಯವರನ್ನ ತರಬೇಕು. ವೋಟ್ ಎಲ್ಲೂ ಮಿಸ್ ಆಗಬಾರ್ದು ಅನ್ನೋ ಒಂದು ಫಿಕ್ಸ್ಡ್ ಒಂದು ಫಾರ್ಮುಲಾ ಇರುತ್ತೆ, ವೋಟಿಂಗ್ ಪ್ಯಾಟರ್ನ್ ಇರುತ್ತಲ್ವಾ. ಈಗ ಆ ಜಾತಿಯವರು ಸಂಸದರಾಗಿರ್ತಾರೆ, ಅವ್ರಿಗೆ ನೀವು ಕಟ್ ಮಾಡಿ ಬೇರೆಯವ್ರು ಕೊಟ್ಬಿಟ್ರೆ ಆ ಜಾತಿಯವರು ಡಿಸ್ಟರ್ಬ್ ಆಗ್ತಾರೆ. ಆ ಕಾರಣದಿಂದ ಅಂತ ಯಾವುದೇ ಪಾರ್ಟಿಯವರು ಟಿಕೆಟ್ ಕೊಡುವಾಗ ಅದನ್ನೊಂದು ಥಂಬ್ ರೂಲ್ ಆಗಿ ತಗೋತಾರೆ 90%. ಈಗ ನಿಮಗೆ ಮಂಗಳೂರಲ್ಲಿ ಬಂಟ್ರನ್ನ ನಳಿನ್ ಕುಮಾರ್ ಕಟ್ಲಿ ತೆಗೆದ್ರು, ಬಂಟ್ರಿಗೆ ಕೊಟ್ಟರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ.
ಒಂದು ಬಿಲ್ ಅವರಿಗೆ ಕೊಟ್ಟಿದ್ದು ಈ ಬಾರಿಯ ವಿಶೇಷತೆ ಉಡುಪಿ ಚಿಕ್ಕಮಗಳೂರು. ಚಿಕ್ಕಮಗಳೂರು ಕಾರವಾರದಲ್ಲಿ ಅನಂತಕುಮಾರ್ ಹೆಗಡೆ ಬದಲಿಗೆ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟರು. ಹವ್ಯಕ ಸಮುದಾಯಕ್ಕೆ ಸೇರಿದವರು. ಹವ್ಯಕ ಸಮುದಾಯದ ಅಲ್ಲಿ ನೋಡಿ 2 ಲಕ್ಷ ಹವ್ಯಕ. ಹೌದು, ನಾನೇನು ನಿಮ್ಗೆ ಹೇಳಬೇಕಾಗಿಲ್ಲ, ಯು ಆರ್ ಫ್ರಮ್ ಶಿರ್ಸಿ, ನಿಮ್ಗೆ ಚೆನ್ನಾಗಿ ಗೊತ್ತು ಅಲ್ಲಿನ ರಾಜಕಾರಣ. ಹಾವೇರಿಯಲ್ಲಿ ಮಾತ್ರ ಕಳೆದ ಬಾರಿ ಈಗ ಬಣಜಿಗರಿಗೆ ಟಿಕೆಟ್ ಕೊಡಲಾಗಿತ್ತು. ಶಿವಕುಮಾರ್ ಉದಾಸಿ 2009ರಿಂದ ಅಲ್ಲಿ ಸತತವಾಗಿ ಗೆಲ್ತಾ ಇದ್ರು. ಸ್ವಲ್ಪ ಗದಗೆಲ್ಲ ಬಣಜಿಗ ಬಾಹುಳ್ಯ ಕ್ಷೇತ್ರಗಳು ಕೂಡ ಹೌದು. ನೀವು ಗದಗ ನೋಡಿದರೆ ಅಲ್ಲಿ ಬಣಜಿಗರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿದೆ. ಆದರೆ ಈ ಬಾರಿ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಅನ್ನುವ ಕಾರಣಕ್ಕೋಸ್ಕರ ಮತ್ತು ಅವರು ಜಗದೀಶ್ ಶೆಟ್ಟರ್ ಕೊಡಬಾರ್ದು ಅಂತ ಹಠ ಹಿಡಿದಿದ್ದರಿಂದ ಬೊಮ್ಮಾಯಿ ಅವ್ರಿಗೆ ಟಿಕೆಟ್ ದೊರೆಯಿತು. ಸಾದರ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಆದರೆ ಮುಖ್ಯಮಂತ್ರಿ ಆದವರು. ಹೀಗಾಗಿ ಜಾತಿಯೇ ಪ್ರಾಧಾನ್ಯತೆ ಆಗತ್ತೆ ಅವ್ರ ವಿಷಯದಲ್ಲಿ ಅಂತಿಲ್ಲ. ಯಾಕಂದರೆ ಅವರು ಬೇರೆ ಎಲಿಮೆಂಟ್ಸ್ಗಳು ಬೇರೆ ಬೇರೆ ಫ್ಯಾಕ್ಟರ್ಸ್ಗಳಿವೆ. ಈಗ ನಿಮಗೆ ದಾವಣಗೆರೆಗೆ ಬಂದರೆ ಸಾದರ ಲಿಂಗಾಯತ ಸಮುದಾಯಕ್ಕೆ ಅದು ಹೆಂಗಿದೆ ಅಲ್ಲಿ ದಾವಣಗೆರೆ, ಸಾದರ ಲಿಂಗಾಯತರಿಗೆ ಕೊಡಬೇಕು, ಫ್ಯಾಮಿಲಿಗಳಿಗೆ ಕೊಡಬೇಕು. ಕಾಂಗ್ರೆಸ್ನವರಾದರೆ ಶಾಮನೂರ್ಗೆ ಕೊಡಬೇಕು, ಬಿ ಜೆ ಪಿಯವರಾದರೆ ಸಿದ್ದೇಶ್ವರ್ ಕೊಡಬೇಕು. ಇದು ಫ್ಯಾಕ್ಟರ್ ಅಲಗಾಡಿದರೆ ಎಲ್ಲಿ ಸೋಲ್ತೀವೋ ಅನ್ನೋ ಹೆದರಿಕೆ ಶುರು ಆಗುತ್ತೆ. ಚಿತ್ರದುರ್ಗ ಬಿಡಿ, ದಲಿತ ಮೀಸಲು ಕ್ಷೇತ್ರ, ಹೀಗಾಗಿ ಲೆಫ್ಟಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಬಿ ಜೆ ಪಿ ತೆಗೆದುಕೊಂಡಿತ್ತು. ಗೋವಿಂದ ಕಾರಜೋಳ ಟಿಕೆಟ್ ಕೊಟ್ಟಿದೆ. ನೀವು ವಿಜಯಪುರಕ್ಕೆ ಹೋದರೆ ವಿಜಯಪುರ ಕೂಡ ಮೀಸಲು ಕ್ಷೇತ್ರ. ಅಲ್ಲಿ ಮಹೇಂದ್ರ ನಾಯಕ್ ಟಿಕೆಟ್ ಕೇಳ್ತಾ ಇದ್ರು, ಆದರೆ ಬಿ ಜೆ ಪಿ ಹೇಳ್ತು ಇಲ್ಲ ನಾವು ಬದಲಾವಣೆ ಮಾಡಲ್ಲ. ಪಕ್ಕದಲ್ಲಿ ಉಮೇಶ್ ಜಾಧವ್ ಅವರಿಗೆ ಕಲಬುರಗಿಯಲ್ಲಿ ಲಂಬಾಣಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಲಾಗಿದೆ. ಹೀಗಾಗಿ ನಾವು ಲೆಫ್ಟ್ಗೆ ಕೊಡಬೇಕು ಅಂದಾಗ ಯಾವ್ಯಾವ ಹೆಸರುಗಳಿದ್ವು? ರಮೇಶ್ ಜಿಗಜಿಣಗಿ ಇತ್ತು, ಗೋವಿಂದ ಕಾರಜೋಳ ಇತ್ತು. ಬಿಜೆಪಿಗೆ ಅನ್ನಿಸ್ತು ಜಿಗಜಿಣಗಿ ಅವ್ರನ್ನ ಏನಾದರೂ ಡಿಸ್ಟರ್ಬ್ ಮಾಡಿದರೆ ಎಲ್ಲಿ ಬಿಜೆಪಿಯನ್ನ ಮತ್ತೆ ಒಂದು ಶೆಟ್ಟರ್ ಸೌದಿ ಕತೆ ಆಗತ್ತೆ ಅನ್ನುವ ಕಾರಣಕ್ಕೋಸ್ಕರ ರಮೇಶ್ ಜಿಗಜಿಣಗಿ ಟಿಕೆಟ್ ಕೊಡಲಾಯಿತು. ಬೀದರ್ ನೋಡಿ, ಮುಂಬೈ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಜಾತಿಯ ಒಳಜಾತಿಗಳ ಚರ್ಚೆ ಇದ್ದಷ್ಟು ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲಿರಲ್ಲ. ಯಾಕಂದರೆ ಸಂಖ್ಯಾತ್ಮಕವಾಗಿ ಮುಂಬೈ ಕರ್ನಾಟಕದಲ್ಲಿ ಲಿಂಗಾಯತ ಬಾಹುಳ್ಯ ಇದೆ. ಇಲ್ಲೂ ಲಿಂಗಾಯತರು ಇರ್ತಾರೆ, ಕಾಂಗ್ರೆಸ್ನಲ್ಲೂ ಲಿಂಗಾಯತರು ಇರ್ತಾರೆ. ಬೀದರ್ನಲ್ಲಿ ಅಂದರೆ ಬಣಜಿಗರ ಹೌದು ಭಗವಂತ ಕುಬಾ, ಆದರೆ ಈ ಮುಂಬೈ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಎಷ್ಟು ಚರ್ಚೆ ನಡೆಯುತ್ತಲ್ಲ ಸಬ್ ಕಾಸ್ಟ್ದು, ಅಷ್ಟು ಕಲ್ಯಾಣ ಕರ್ನಾಟಕದಲ್ಲಿ ನಡೆಯಲ್ಲ. ಕೊಪ್ಪಳದಲ್ಲಿ ಪಂಚಮಸಾಲಿಗಳಿಗೆ ಟಿಕೆಟ್ ಕೊಡಲಾಗಿದೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಪಂಚಮಸಾಲಿಗಳಿಗೆ ಟಿಕೆಟ್ ಕೊಡೋದು ಸಾಧ್ಯ ಇರೋದು ಕೊಪ್ಪಳದಲ್ಲಿ ಮಾತ್ರ. ಉಳಿದ ಕಡೆ ಮಾಡಬೇಕು ಅಂದರೆ ಒಂದು ಪ್ರಯೋಗ ಮಾಡಬೇಕು. ಹೀಗಾಗಿ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವ್ರನ್ನ ತೆಗೆದು ಡಾಕ್ಟರ್ ಬಸವರಾಜರನ್ನ ಮಾಡಿದ್ದು ಪಂಚಮಸಾಲಿ ಸಮುದಾಯ. ದಕ್ಷಿಣ ಈಗ ತುಮಕೂರಿಗೆ ಬಂದರೆ ನೊಣಬಲಿಂಗಾಯತರಿಗೆ ಕೊಡ್ಲಾಗ್ತಾ ಇತ್ತು. ಸೋಮಣ್ಣ ಅಲ್ಲಿ ಹೋಗಿದ್ದಾರೆ. ಸೋಮಣ್ಣ ಸ್ವಲ್ಪ ಈ ಸಬ್ ಕಾಸ್ಟ್ ಫೀಲಿಂಗಿಂದ ಹೊರಗಡೆ ಇರ್ತಾರೆ ಅವರು. ಸೋಮಣ್ಣ ಅವರ ವ್ಯಕ್ತಿತ್ವವೇ ಒಂದು ಸ್ವಲ್ಪ ಲಿಂಗಾಯತರಲ್ಲಿ ಎಲ್ಲರೂ ಒಪ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ. ಬೆಂಗಳೂರಿಗೆ ಬಂದರೆ ದಕ್ಷಿಣ ಅನಂತಕುಮಾರ್ ಇದ್ರು, ತೇಜಸ್ವಿ ಸೂರ್ಯಗೆ ಟಿಕೆಟ್ ದೊರೆಯಿತು. ಪಿ ಸಿ ಮೋಹನ್ ಕಂಟಿನ್ಯೂಡ್. ಬೆಂಗಳೂರು ಉತ್ತರದಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕು, ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕು. ಏನೇ ಎಕ್ಸ್ಪೆರಿಮೆಂಟ್ ಅಂದ್ರು ಪ್ರಶಾಂತ್ ಕೊನೆಗೆ ಜಾತಿ ಮಾಡಲಾಗಿದೆ. ಪ್ರತಾಪ್ ಸಿಂಹ ಬದಲಿಗೆ ಪ್ರಾಯಶಃ ಮಹಾರಾಜರು ಅನ್ನುವ ಕಾರಣಕ್ಕೋಸ್ಕರ ಜಾತಿ ಗೌಣ ಆಗುತ್ತೆ. ಬಿಟ್ರೆ ನಿಜ ಜಾತಿ ಈಗ ಅನೇಕರಿಗೆ ಎಷ್ಟು ಜಾತಿ ಮಾತಾಡ್ತಾರಪ್ಪ ಪತ್ರಕರ್ತರು ಅಂತ ಅನ್ಸುತ್ತೆ. ಬಟ್ ನೀವು ರಾಜಕಾರಣಿಗಳ ಜೊತೆ ಯಾವತ್ತಾದ್ರೂ ಖಾಸಗಿಯಾಗಿ ಮಾತಾಡಿ ನೋಡಿ, ಜನರ ಎದುರುಗಡೆ ಅವ್ರು ಮಾತಾಡಲ್ಲ. ಖಾಸಗಿಯಾಗಿ ಮಾತಾಡಿ ನೋಡಿ, ಅವ್ರು ಜಾತಿ ಬಿಟ್ಟರೆ ಬೇರೆ ಏನಾದರೂ ಚರ್ಚೆ ಮಾಡ್ತಾರ ಕೇಳಿ. ರೈಟ್ ಪ್ರಶಾಂತ್, ಈಗ ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ ಮೇಲೆ ಲೋಕಸಭಾ ಚುನಾವಣೆಯ ರಣಕಣ ರಂಗೇರ್ತಾ ಇದೆ. ಯಾಕಂದ್ರೆ ಇವತ್ತಿನಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗ್ತಾ ಇದೆ. ಹಾಗಿದ್ರೆ ಯಾರ್ಯಾರು ನಾಮಪತ್ರ ಸಲ್ಲಿಸಬಹುದು, ಹೇಗಿದೆ ರಣಕಣ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಒಂದು ಕ್ವಿಕ್ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.